ಹಾಯ್, ನಮಸ್ಕಾರ. ನಾನೇ ಒಬ್ಬಮ್ಮ ಗೊತ್ತೇ ಇಲ್ಲೇ ಅಮೇರಿಕದ ಅಧ್ಯಕ್ಷ. ನಾನೀಗ ಅಮೇರಿಕದ ಅಧ್ಯಕ್ಷನ ಇದೆ ಅಂದ್ರೆ ನಮ್ಗೆ ಇಲ್ಲಿದ್ದಾರೆ ನೆನಪತ್ತೆ. ಇಲ್ಲಪ್ಪ ಪಾಪಕ್ಕೆ ಸಾಧ್ಯ ಇಲ್ಲ. ಮೊದಲು ಇಲ್ಲೇ ಇದ್ದಲ್ವೇ ನಾನು. ಹೌದಪ್ಪ, ನಾ ಮೊದಲು ಕೃಷ್ಣಣ್ಣೊಟ್ಟಿಗೆ ಮೇಸ್ತ್ರಿಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡ್ಕೊಂಡಿದ್ದಾನೆ. ಈಗ ನಂಗೆ ಸಿಮೆಂಟ್ ನೀರೆಲ್ಲ ಇಲ್ಲಿ ಗಾಡಿಗೆ ಎತ್ಕೊಂಡು ನಮ್ಮ ಪಾಂಡು ಶೆಟ್ರೊಟ್ಟಿಗೆ ಸೀದಾ ಬೊಂಬೈ ಲೇಡೀಸ್ ಬಾರಿವಾನೆ. ಲೇಡೀಸ್ ಬಾರ ಒಂದು 2 ವರ್ಷ ಕೆಲಸ ಇದೆ. ಎಲ್ಲ ಅಮೇರಿಕದವ್ರೊಬ್ರು ಗುರ್ತಾರೆ. ಗೊತ್ತಾದರೆ ನನ್ನ ಕಣ್ಣು ಖುಷಿ ಆಯ್ತು. ಇದು ಅಮೇರಿಕಕ್ಕೆ ಕರ್ಕೊಂಡು ಅಲ್ಲಿ ಕೆಲಸ ಕೊಟ್ಟರೆ ಕೆಲಸ ಕೊಟ್ಟು ಅಲ್ಲೊಂದು 2 ವರ್ಷದಂಗೆ ಅಲ್ಲಿದೆ. ಒಂದು ಹೆಣ್ಣಿನ ಮದುವೆ ಆದನು. ಎಲ್ಲರೂ ಹೇಳು ಶುರು ಮಾಡ್ರು, ನೀವು ಒಳ್ಳೆ ಚುರುಕಿದೆ ಮರ, ನೀನೊಂದು ಪಂಚಾಯತಿ ನಿಲ್ಲಂದ್ರೆ ಅಲ್ಲಿ ತೆಗೆದು 5ನೇ ವಾರ್ಡಿಗೆ ಪಂಚಾಯತಿ ನಿಂತಾನೆ. ಅಲ್ಲಿ ವಿನ್ನಾಯಿ ಮತ್ತು ಮುಂದೆ ವಾತ ಹಾಕೊಂಡು ಸೀದಾ ಅಮೇರಿಕದ ಅಧ್ಯಕ್ಷನ ಒಟ್ಟಿಗೆ ನಿಂತಾನೆ. ಅಲ್ಲೂ ಒಳ್ಳೆ ಲೀಡಂಗೆ ಬಪ್ತೆ ನಾನು. ತೆಗ್ದತ್ತು ಅಮೇರಿಕದ ಅಧ್ಯಕ್ಷ ಆದಮೇಲೆ ಇಂಡಿಕೆಲ್ಲ ಬಾಪು ಪುರ್ಸೊತ್ತಿಲ್ಲಿ ಸಾಯ್ಬ್ರ ಕಟ್ಟಿ ಶಿರು ಮುರ್ಕೆ ಬದಿ ಬರ್ದೆ ಸುಮಾರು ಸಮಯ ಆಯ್ತು. ವರ್ಷಕ್ಕೆ 2 ಸಲ ಬಾಪು ಜಕ್ಣಿಗೆ ಮತ್ತು ವಸ್ತಿಗೆ. ಮಾಸಲಿ ಜಕ್ಣಿಗೆ ಕಳಸಲಿ ಜಕ್ಣಿಗೆ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಎಲ್ಲ ಬಂದಿರು. ಈ ವರ್ಷ ಅವ್ರಿಗೆ ಹೇಳಲಿ, ಈ ವರ್ಷ ನರೇಂದ್ರ ಮೋದಿಗೆ ಹೇಳ್ದು. ನರೇಂದ್ರ ಮೋದಿ, ಅರುಣ್ ಜೇಟ್ಲಿ ಎಲ್ಲ ಜಕ್ಣಿಗೆ ಬಂದರು. ಬಾಕೂರವ್ರಿಗೆ ರೈಲಂಗೆ ಬಂದರು. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಸಾಯ್ಬ್ರ ಕಟ್ಟಿಗೆ ಬಂದು ಅಲ್ಲಿ ಹಚ್ಚು ಹೋಟ್ಲಂಗೆ ಚಾ ಎಲ್ಲ ಕುಡ್ಕೊಂಡು ಸೀದಾ ಮನೆಗೆ ಬಂದು 2 ಉಂಟು. ನರೇಂದ್ರ ಮೋದಿ ಅಂತ್ರಿ ಎಂತ ಪಾಲೆ ಇಲ್ಲಿ ಎಲ್ಲ ಕಾಣಕ್ಕೆ ಬರೀ ಹೊಳಿಯಲ್ಲಿ ರೈಲ್ ಬಿಡೋದು ಅಂತ ಕಾಂಬ ಇವ್ರು 2 ಸಾವಿರ ಸುತ್ತಿಲ್ದಿ ನಾನೇ ಇಂಡಿಗೆ ಬಂದು ಕಾಂಬ ಮತ್ತೆ ಸಿಕ್ತೀಯಕ್ಕ.